ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಲಕ್ಷ್ಮಣ ಹೋಗರೆ. ಶಾಂತಿ ಬಯಸಿದ ಅಯ್ಯಪ್ಪ ಸನ್ನಿಧಿಯಲ್ಲಿ ಅಶಾಂತಿಯ ವಾತಾವರಣ. ಮಹಿಳೆಯರು ಅಯ್ಯಪ್ಪ ದರ್ಶನಕ್ಕೆ ಹೊರಟರು, ಆದರೆ ಬಾಗಲ್ ತೆರೀತು, ದರ್ಶನ ಮಾತ್ರ ಆಗಲಿಲ್ಲ. ವ್ಯಾಪಕ ಪ್ರತಿಭಟನೆಯ ಮಧ್ಯೆ ಕಲ್ಲು ತೂರಾಟ, ಹಲ್ಲೆ ಅಂತದ್ದು ಕೂಡ ನಡೀತು. ಅಂತಿಮವಾಗಿ ಇವತ್ತು 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಹಾಗಿದ್ರೆ ನಾಳೆ ಮಹಿಳೆಯರಿಗೆ ಅಯ್ಯಪ್ಪನ ದರ್ಶನ ಸಿಗುತ್ತಾ? ಈ ವರದಿ ನೋಡ್ಕೊಂಬರೋಣ. ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಬಂದವರಿಗೆ ಪ್ರತಿಭಟನೆ ಬಿಸಿ. ಪ್ರತಿಭಟನೆ ಲೆಕ್ಕಿಸದೆ ಮುನ್ನುಗ್ಗಿದವರನ್ನ ತಡೆದು ವಾಪಸ್ ಕಳುಹಿಸಿದ ಪ್ರತಿಭಟನಾಕಾರರು. ದರ್ಶನಕ್ಕೆ ಹೊರಟವರ ಕಾರಿಗೆ ಮುತ್ತಿಗೆ, ಕಲ್ಲು ತೂರಾಟ, ಸಿಕ್ಕವರ ಮೇಲೆ ಹಲ್ಲೆ. ಪ್ರತಿಭಟನಾಕಾರರ ಕಿರಿಕಿರಿ ವರದಿಗೆ ತೆರಳಿದ ಮಹಿಳಾ ಪತ್ರಕರ್ತರ ಮೇಲೂ ಹಲ್ಲೆ. ಪ್ರತಿಭಟನೆಯ ಹತ್ತಿಕ್ಕಲು ಲಾಠಿ ಎತ್ತಿದ ಪೊಲೀಸರು, ಬೆಟ್ಟ ಗುಡ್ಡ ಹತ್ತಿ ಜಾಗ ಖಾಲಿ ಮಾಡಿದ ಮಹಿಳಾ ವಿರೋಧಿಗಳು. ಶಾಂತಿ ಮಂತ್ರ, ಅಯ್ಯಪ್ಪ ಅಯ್ಯಪ್ಪ ಅಂತ ಮಂತ್ರ ಪಠಿಸೋ ಶಬರಿಮಲೆ ಇವತ್ತು ಅಕ್ಷರಶಃ ರಣಾಂಗಣವಾಗಿದ್ದಕ್ಕೆ ಸಾಕ್ಷಿ ಈ ದೃಶ್ಯಗಳು. ತುಲಾ ಸಂಕ್ರಮಣ ಆರಂಭದ ಮೊದಲ ದಿನ ಇವತ್ತು ಸಂಜೆ 5 ಗಂಟೆಗೆ ಶಬರಿಮಲೆ ಅಯ್ಯಪ್ಪ ಗರ್ಭಗುಡಿಯ ಬಾಗಿಲು ತೆರೆಯಿತು. ಆದರೆ ಅಯ್ಯಪ್ಪನ ದರ್ಶನಕ್ಕೆ ಬಂದ 50 ವರ್ಷದೊಳಗಿನ ಮಹಿಳೆಯರಿಗೆ ದರ್ಶನ ಭಾಗ್ಯ ಕೊಡಲು ಬಿಜೆಪಿ, ಆರ್ಎಸ್ಎಸ್ ಸೇರಿದಂತೆ ಅಯ್ಯಪ್ಪನ ಪರಮ ಭಕ್ತರು ವಿರೋಧ ವ್ಯಕ್ತಪಡಿಸಿದ್ರು. ಸಾವಿರ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ಇದ್ರೂ ಪರಿಸ್ಥಿತಿ ನಿಯಂತ್ರಿಸಲು ಕಷ್ಟವಾಯಿತು. ಕೊನೆಗೆ ಪ್ರತಿಭಟನಾ ನಿರತರ ಕ್ಯಾಂಪ್ಗಳನ್ನ ಪೊಲೀಸರೇ ಕಿತ್ತು ಹಾಕಿದ್ರು. ಹಲ್ಲೆಗೊಳಗಾದ ಮಹಿಳೆಯರನ್ನ ರಕ್ಷಿಸಿ ಪೊಲೀಸ್ ವ್ಯಾನ್ನಲ್ಲಿ ಕರೆದುಕೊಂಡು ಹೋದ್ರು. ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಿ ನಡೆದ ಈ ಪ್ರತಿಭಟನಾ ಕಿಚ್ಚಿಗೆ ಸಾಕಷ್ಟು ಹಾನಿ, ನೋವು ಸಂಭವಿಸಿದೆ. ಸಂಜೆ 5 ಗಂಟೆಯಿಂದ ಕಾದ್ರೂ 50 ವರ್ಷದ ಮಹಿಳೆಯರಿಗೆ ಅಯ್ಯಪ್ಪನ ದರ್ಶನ ಭಾಗ್ಯ ಸಿಕ್ಕಿಲ್ಲ. ಹಳೆ ಪದ್ಧತಿಯಂತೆ 50 ವರ್ಷ ದಾಟಿದ ಮಹಿಳೆಯರಿಗಷ್ಟೇ ಅಯ್ಯಪ್ಪ ದರ್ಶನ ಕೊಟ್ಟ. ಸದ್ಯಕ್ಕೆ ಶಬರಿಮಲೆ ಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಮಂಜುನಾಥ್ ಹೆಚ್ಆರ್, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸುಪ್ರೀಂ ಕೋರ್ಟ್ ಆದೇಶದ ನಂತರ ಇವತ್ತು ಅಯ್ಯಪ್ಪ ಸನ್ನಿಧಾನದಲ್ಲಿ ರಣಾಂಗಣ ಆಯಿತು. ರಣಾಂಗಣದ ವಿವಾದ ಈಗ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತದೆ. ಹಾಗಿದ್ರೆ ಇವತ್ತಿನ ಘಟನಾವಳಿಗಳು ಸಂಬಂಧಪಟ್ಟಂತೆ ವಿವಿಧ ರಾಜಕೀಯ ನಾಯಕರುಗಳು ಮಾತಾಡಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಡಿಸಿಷನ್ ಕೊಟ್ಟಿದ್ದಾರೆ. If the BJP RSS is against the verdict of the Supreme Court, the only way available to circumvent that verdict is through a legislative process in the Parliament. That has been done in the past when judgments came. This government has done on the question of the SC/ST Act. This government itself has done through that. Now why are they not taking recourse to that route? ಹಾಗಿದ್ರೆ ಇವತ್ತು ಶಬರಿಮಲೆ ಆದಂಥ ಅಹಿತಕರ ಘಟನೆಗಳಲ್ಲಿ ಗಾಯಗೊಂಡರಷ್ಟು ಏನಾಗುತ್ತೆ, ನಾಳೆ ಏನೆಲ್ಲ ವಿದ್ಯಮಾನಗಳು ನಡೆದು ಅನ್ನೋಂಥದ್ದು ಒಂದಷ್ಟು ಪಾಯಿಂಟ್ಸ್ ಇದೆ, ನೋಡ್ಕೊಂಬರೋಣ. ಸೊ ಇವತ್ತು ನಡೆದಂಥ ಏನು ಪ್ರತಿಭಟನೆಯ ಸಂದರ್ಭದಲ್ಲಿ ನಿಲಕ್ಕಲ್ ಪಟ್ಟಣಂತಿಟ್ಟ ಪಂಬಾ ಎರುಮಲೆ ರಣಾಂಗಣ ಆಗಿತ್ತು. ಇವತ್ತು ಪೊಲೀಸರು ಕೂಡ ದೊಡ್ಡ ಪ್ರಮಾಣದಲ್ಲಿ ಜಮಾಯಿಸಿದ್ರು. 10 ಪತ್ರಕರ್ತರು, 5 ಮಹಿಳೆಯರ ಮೇಲೂ ಕೂಡ ಪ್ರತಿಭಟನಾಕಾರರು ಹಲ್ಲೆ ನಡೆಸಿ ತಮ್ಮ ದೌರ್ಜನ್ಯ ನಡೆಸಿದ್ದಾರೆ. 15 ಪೊಲೀಸರಿಗೆ ಗಾಯ ಆಗಿದೆ, 10ಕ್ಕೂ ಹೆಚ್ಚು ಬಸ್ಗಳು ಕೂಡ ಜಖಮಾಗಿದೆ. ಸೊ ಅಯ್ಯಪ್ಪ ದರ್ಶನಕ್ಕೆ ಮಹಿಳೆಯರಿಗೆ ಬಿಡಬಾರ್ದು ಅನ್ನುವಂಥದ್ದು. ಸೊ ಅನೇಕ ಸಂಘಟನೆಗಳು ಸೇರ್ಕೊಂಡು ಇವತ್ತು ಹೋರಾಟ ಮಾಡಿದ್ರು. ಕಲ್ಲು ತೂರಾಟಕ್ಕೆ 5 ಕಾರುಗಳು ಕೂಡ ಜಖಮಾಗಿದ್ದವು. ಇವತ್ತು ಮಧ್ಯರಾತ್ರಿಯಿಂದ ಶಬರಿಮಲೆಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ಅವಕಾಶ ಕೊಡಬಾರದು. ಪಂಬಾ, ನಿಲಕ್ಕಲ್ ಸನ್ನಿಧಾನ ಸೇರಿದಂತೆ 4 ಕಡೆ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. ಅಕ್ಟೋಬರ್ 22ರವರೆಗೆ ಶಬರಿಮಲೆ ಮೂಲ ಸನ್ನಿಧಾನದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಕೇರಳ ಸರ್ಕಾರ ಈ ವಿಚಾರದಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. 60 ಕಮಾಂಡೋ, 700 ಪೊಲೀಸರು, 100 ಮಹಿಳಾ ಪೊಲೀಸ್ ನಿಯೋಜನೆ ಕೂಡ ಮಾಡಿದೆ.
ಇನ್ನು ಕರ್ನಾಟಕದ ಬೈ ಎಲೆಕ್ಷನ್ ಬಿಗ್ ಫೈಟ್ ದಿನೇ ದಿನೇ ಕಾವೇರ್ತಾ ಇದೆ. ಒಂದ್ ಕಡೆ ಬಳ್ಳಾರಿಯ ಬೇಟೆ, ಮತ್ತೊಂದು ಕಡೆ ಶಿವಮೊಗ್ಗದ ಶಿಕಾರಿ, ಮಂಡ್ಯದಲ್ಲಿರ್ತಕ್ಕಂಥ ರಾಜಕೀಯ ರಣಾಂಗಣ. ಸೊ ಇದರ ಮಧ್ಯೆ ಎರಡು ಬೈ ಎಲೆಕ್ಷನ್ ವಿಧಾನಸಭೆಗೆ. ಸೊ ಇವತ್ತು ದೋಸ್ತಿಗಳು ಕೂಡ ಒಂದ್ ಕಡೆ ಒಂದಾಗಿದ್ದಾರೆ, ಕೆಲವು ಕಡೆ ಬಿಜೆಪಿಯ ವಾಗ್ಬಾಣ ಶುರು ಆಗಿದೆ. ಹೇಗಿತ್ತು ಇವತ್ತು ವಿಧಾನಸಭಾ ಬೈ ಎಲೆಕ್ಷನ್ ಬಿಗ್ ಫೈಟ್? ನಿನ್ನೆ ನಾಯಕರು, ಇಂದು ಅಭ್ಯರ್ಥಿಗಳ ವಾಕ್ ಸಮರ. ಬಳ್ಳಾರಿಯ ಅಖಾಡದಲ್ಲಿ ಶಾಂತವಾಗದ ಉಗ್ರಪ್ಪ. ಬಳ್ಳಾರಿಯ ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಜೆ ಶಾಂತ ಪ್ರಚಾರ ಮಾಡಿದ್ರು. ಹೂವಿನ ಹಡಗಲಿಯಲ್ಲಿ ಶ್ರೀರಾಮುಲು ಶಾಂತ ಪರ ಕ್ಯಾಂಪೇನ್ ಮಾಡಿದ್ರು. ಈ ವೇಳೆ ಶ್ರೀರಾಮುಲು ಹೇಳಿಕೆಯನ್ನ ಶಾಂತ ಸಮರ್ಥಿಸಿಕೊಂಡ್ರೆ, ಅಡ್ರೆಸ್ ಇಲ್ಲದವರು ಎಂದಿದ್ದ ರಾಮುಲುಗೆ ಉಗ್ರಪ್ಪ ತಿರುಗೇಟು ಕೊಟ್ರು. ನೋಡಿ, ಗೌಡ್ರು ಅನ್ನೋದು ನಿಮಗೆ ಗೊತ್ತಿದೆ. ಬಳ್ಳಾರಿ ಜಿಲ್ಲೆಯವರೆಗೆ ನಾವು ಗೌಡ್ರು ಅನ್ನೋದು ಮಾಮೂಲಾಗಿ ಬಳಕೆ ಪದದಲ್ಲಿ ಬಳಸುವಂತ ಮಾತು. ಅದನ್ನ ದೊಡ್ಡದಾಗಿ ಮಾಡಿ ಏನೋ ಗುಡ್ಡ ಮಾಡಿ ಕುಂದ್ರಿಸೋದು ಬೇಡ. ಅಡ್ರೆಸ್ ಇಲ್ಲದೆ ಇರೋರು ಅನ್ನೋವಂಥ ಪದ ಬಳಸಿದ್ದಾರೆ. ಇಲ್ಲಿ ಸುಷ್ಮಾ ಸ್ವರಾಜರನ್ನ ಬಿಜೆಪಿನವರು ಕರ್ಕೊಂಡು ಬಂದಿದ್ದಾರಲ್ಲ, ಯಾವ ಅಡ್ರೆಸ್? ಅರೆ, ನಾನೊಬ್ಬ ಮಾಜಿ ವಿರೋಧ ಪಕ್ಷದ ನಾಯಕ ಈ ರಾಜ್ಯದಲ್ಲಿ. ರಾಮನಗರದಲ್ಲಿ ಮುನಿಸು ಮರೆತು ಒಂದಾದ ಕಾಂಗ್ರೆಸ್ ಜೆಡಿಎಸ್. ರಾಮನಗರದಲ್ಲಿ ಅನಿತಾ ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ನ ಘಟಾನುಘಟಿಗಳು ಆಬ್ಸೆಂಟ್ ಆಗಿದ್ರು. ಆದ್ರಿವತ್ತು ಅದೇ ಕಾಂಗ್ರೆಸ್ ನಾಯಕರು ಅನಿತಾ ಪರ ಪ್ರಚಾರ ಮಾಡ್ತೀವಿ ಅಂತ ರಾಜಿಯಾಗಿದ್ದಾರೆ. ಇನ್ನೊಂದು ಕಡೆ ಅನಿತಾ ಕುಮಾರಸ್ವಾಮಿ ಬಿಡದಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಜೆಡಿಎಸ್ ನಾಯಕರ ಸಭೆ ನಡೆಸಿದ್ರು. ಏನು ವರಿಷ್ಠರು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ಆದೇಶ ಮಾಡಿದ್ದಾರೆ, ಅದು ಆದೇಶದ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಎಲ್ಲರೂ ಕೂಡ ಬೇರೆ ಕಾಂಗ್ರೆಸ್ ಪಕ್ಷದ ಯಾರೇ ಕಾರ್ಯಕರ್ತರಾಗಲಿ ಸಮ್ಮಿಶ್ರ ಸರ್ಕಾರ ಜೊತೆಲಿ ನಾವು ಕೂಡ ಒಂದು ಹೆಜ್ಜೆಯನ್ನು ಇಡಬೇಕು. ಚುನಾವಣೆ ಸಾಕು ನನಗೆ ಎಂದ ಸಿದ್ದರಾಮಯ್ಯ. ಸಂಗಮೇಶ್ ಮನವೊಲಿಸಿದ ಯಡಿಯೂರಪ್ಪ. ಜಮಖಂಡಿಯಲ್ಲಿ ಯಡಿಯೂರಪ್ಪ ಮಾತಿಗೆ ಕಟ್ಟು ಬಿದ್ದು ಬಿಜೆಪಿ ನಾಯಕ ಸಂಗಮೇಶ್ ನಿರಾಣಿ ಕೂಡ ತಣ್ಣಗಾಗಿದ್ದು ಅಭ್ಯರ್ಥಿ ಶ್ರೀಕಾಂತ್ ಕುಲಕರ್ಣಿ ಪರ ಪ್ರಚಾರ ಮಾಡ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ನ್ಯಾಮಗೌಡ ಪರ ಪ್ರಚಾರ ಮಾಡಿದ್ರು. ಇನ್ಮುಂದೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದ್ರು. ಈ 5 ವರ್ಷ ನಾನು ತೃಪ್ತಿಯಾಗಿ ರೀತಿಯಲ್ಲಿ ಕೆಲಸ ಮಾಡಿ ಮತ್ತೆ ನಾನು ಚುನಾವಣೆಗೆ ನಿಲ್ಲಲ್ಲ. ಮಂಡ್ಯದಲ್ಲಿ ಜೆಡಿಎಸ್ ಪರ ಚೆಲುವರಾಯಸ್ವಾಮಿ. ಶಿವಮೊಗ್ಗದಲ್ಲಿ ಮಧುಗೆ ಕಾಗೋಡು ಸಾರಥಿ. ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಶಿವರಾಮೇಗೌಡ ಪರ ಚೆಲುವರಾಯಸ್ವಾಮಿ ಪ್ರಚಾರ ಮಾಡಲಿದ್ದಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಂಡ್ಯ ನಾಯಕರ ಸಭೆ ನಡೆಯಿತು. ಸಭೆಯಲ್ಲಿ ಜೆಡಿಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಎಲ್ಲರೂ ಒಲ್ಲದ ಮನಸ್ಸಿನಲ್ಲೇ ಒಪ್ಪಿಕೊಂಡ್ರು. ಶಿವಮೊಗ್ಗದಲ್ಲಿ ಕಾಗೋಡು ತಿಮ್ಮಪ್ಪ ಆಣತಿಯಂತೆ ಬೈ ಎಲೆಕ್ಷನ್ ಪ್ಲಾನ್ ಸಿದ್ಧವಾಗ್ತಾ ಇದ್ದು ಅಕ್ಟೋಬರ್ 20ರಿಂದ ಅಧಿಕೃತ ಪ್ರಚಾರ ನಡೆಸಲು ದೋಸ್ತಿಗಳು ತೀರ್ಮಾನಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಲೋಕಸಭಾ ಚುನಾವಣೆ 2019 ಯುದ್ಧ ಇದೆ. ಅದಕ್ಕೂ ಮುನ್ನ ಮೋದಿ ಸಂಪುಟದಲ್ಲಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಮೀಟು ಎಫೆಕ್ಟ್. ಸೊ ವಿವಾದದ ಸುಳಿಯಲ್ಲಿ ಎಂಜೆ ಅಕ್ಬರ್ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇದು ಮುಂದೆ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ, ಈಗ ದೊಡ್ಡ ಪ್ರಮಾಣದಲ್ಲಿ ಇದರ ಎಫೆಕ್ಟ್ ಶುರುವಾಗಿದೆ. ಮೀಟೂಗೆ ಬಿತ್ತು ಮೋದಿ ಸರ್ಕಾರದ ಮೊದಲ ವಿಕೆಟ್. ವಿದೇಶಾಂಗ ರಾಜ್ಯ ಖಾತೆಗೆ ಎಂಜೆ ಅಕ್ಬರ್ ರಾಜೀನಾಮೆ. ಹೌದು, ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿರುವಾಗಲೇ ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಮೀಟು ಅಭಿಯಾನದಲ್ಲಿ ತೀವ್ರ ಆರೋಪಕ್ಕೆ ಒಳಗಾಗಿದ್ದ ಕೇಂದ್ರ ವಿದೇಶಾಂಗ ಖಾತೆ ರಾಜ್ಯ ಸಚಿವ, ಮಾಜಿ ಪತ್ರಕರ್ತ ಎಂಜೆ ಅಕ್ಬರ್ ಇವತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನನ್ನ ಮೇಲೆ ಬಂದಿರುವ ಸುಳ್ಳು ಆರೋಪಗಳಿಗೆಲ್ಲ ನಾನು ಕಾನೂನು ಮೂಲಕ ಉತ್ತರ ಕೊಡುತ್ತೇನೆ. ನನ್ನ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆಯಾಗಿದೆ. ಹೀಗಾಗಿ ನಾನು ಕೇಂದ್ರ ಸಚಿವ ಸ್ಥಾನದಿಂದ ಕೆಳಗಿಳಿಯುತ್ತಿದ್ದು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ದೇಶ ಸೇವೆ ಮಾಡಲು ಕೇಂದ್ರ ಸಚಿವರನ್ನಾಗಿ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರಿಗೆ ನಾನು ಚಿರಋಣಿ. ಇತಿ ಎಂಜೆ ಅಕ್ಬರ್. ಹೀಗೆ ಮೀಟು ಆಂದೋಲನಕ್ಕೆ ಸಿಲುಕಿ ಅಕ್ಬರ್ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಮೂಲಗಳ ಪ್ರಕಾರ ರಾಜೀನಾಮೆ ಪಡೆದಿದ್ದೇ ಬಿಜೆಪಿ ಸೂಚನೆ ಮೇರೆಗೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದೇನೇ ಇರಲಿ,
ಮೋದಿ ಸರ್ಕಾರ 2019ರ ಲೋಕಸಭಾ ಎಲೆಕ್ಷನ್ಗೆ ಅಕ್ಬರ್ ವಿರೋಧಿಗಳ ಅಸ್ತ್ರ ಹಾಕ್ತಾರೆ. ಅಸ್ತ್ರ ಆಗುವ ಮೊದಲೇ ರಾಜೀನಾಮೆ ಪ್ರತ್ಯಸ್ತ್ರ ಬಿಟ್ಟು ಅಕ್ಬರ್ ರಾಜೀನಾಮೆ ಪಡೆಯಲಾಗಿದೆ. ಈ ಮಧ್ಯೆ ಪತ್ರಕರ್ತೆ ಸೇರಿ 20ಕ್ಕೂ ಹೆಚ್ಚು ಮಹಿಳೆಯರು ಮಾಡಿರುವ ಲೈಂಗಿಕ ಆರೋಪದ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದು ನಾಳೆ ಅಕ್ಬರ್ ಅರ್ಜಿ ವಿಚಾರಣೆಗೆ ಬರಲಿದೆ. ಮಂಜುನಾಥ್ HR, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ತಲಕಾವೇರಿ ತೀರ್ಥೋದ್ಭವಕ್ಕೆ ಸಿಎಂ ಹೋದ್ರೆ ಅಧಿಕಾರ ಕಳ್ಕೊಳ್ತಾರೆ ಅನ್ನೋಂಥದ್ದು ಒಂದು ಮೂಢನಂಬಿಕೆ. ಆ ನಂಬಿಕೆಯನ್ನ ಇವತ್ತು ಧಿಕ್ಕರಿಸಿದರೆ ಸಿಎಂ ಕುಮಾರಸ್ವಾಮಿ ತೀರ್ಥೋದ್ಭವದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರ ಹೋಗುತ್ತಾ ಬರುತ್ತೆ ಅನ್ನೋಂಥದ್ದು ಮೊದಲೇ ನಿರ್ಧಾರ ಆಗಿರುತ್ತೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹೀಗೆ ಹೇಳಿ ಅದರಲ್ಲಿ ಭಾಗಿಯಾದ ನಂತರ ಕೊಡಗಿನ ಏನು ನೆರೆ ಹಾವಳಿಯಿಂದ ಆದಂಥ ಸಂತ್ರಸ್ತರ ಅಹವಾಲನ್ನು ಕೇಳಿದ್ರು. ಸೊ ಇವತ್ತು ಸಂಪೂರ್ಣವಾಗಿ ಕುಮಾರಸ್ವಾಮಿ ಕೊಡಗಿನ ದುರ್ದುಮ್ಮಾನ ಮತ್ತೊಂದು ಕಡೆ ತೀರ್ಥೋದ್ಭವದಲ್ಲಿ ಭಾಗಿಯಾದರು. ಪ್ರಕೃತಿಯ ರೌದ್ರ ನರ್ತನಕ್ಕೆ ಕೊಚ್ಚಿ ಹೋಗಿದ್ದ ಕೊಡವರ ಬದುಕು ಈಗಲೂ ಹಾಗೆ ಇದೆ. ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾದ ಸಂತ್ರಸ್ತರು ಈಗಲೂ ಕಣ್ಣೀರಲ್ಲೇ ಕೈತುಳಿಯುತ್ತಿದ್ದಾರೆ. ಸಂತ್ರಸ್ತರ ಕಷ್ಟ ಕೇಳೋಕೆ ಇವತ್ತು ಸಿಎಂ ಕುಮಾರಸ್ವಾಮಿ ಖುದ್ದು ಕೊಡಗಿಗೆ ತಡವಾಗಿ ಭೇಟಿ ಕೊಟ್ಟರು. ಸಂತ್ರಸ್ತರ ಅಹವಾಲು ಸ್ವೀಕರಿಸಿದ್ರು. ಸರ್ಕಾರದಿಂದ ಪರಿಹಾರದ ಚೆಕ್ ವಿತರಿಸಿದ್ರು. 45,000 ಕೋಟಿ ರೂಪಾಯಿಗಳ ರೈತರ ಸಾಲ ಮನ್ನಾ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಯಾವ ಉನ್ನತ ಭಾವಿಸಬೇಡಿ. ಇವತ್ತು ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ. ನೀವು ಮಾಡಿರ್ತಕ್ಕಂತಹ ಸಾಲದಲ್ಲಿ ನೀವು ಒನ್ ಟೈಮ್ ಸೆಟಲ್ಮೆಂಟ್ ಸಿದ್ಧ ಇದ್ರೆ ನಿಮಗೆ 50% ರಿಯಾಯಿತಿ ಕೊಡ್ತೀವಿ, ಬಡ್ಡಿ ಮನ್ನಾ ಮಾಡ್ತೀವಿ ಸಂಪೂರ್ಣವಾಗಿ, ಮತ್ತಿನ್ನೊಂದು 5% ವಿಶೇಷವಾದಂತಹ ರಿಯಾಯಿತಿಗಳು ಕೊಡ್ತೀವಿ. ಇದನ್ನ ಮನೆಗೆ ಕಳಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಹೀಗೆ ಸಂತ್ರಸ್ತರಿಗೆ ಪರಿಹಾರದ ಭರವಸೆ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಸಿಎಂಗೆ ನೊಂದವರಿಂದ ಸಾಕಷ್ಟು ಮನವಿಗಳು ಬಂತು. ಸಿಎಂ ಬಂದಾಗ ಝೀರೋ ಟ್ರಾಫಿಕ್ ಮಾಡಬಾರದು, ಸಂತ್ರಸ್ತರಿಗೆ ಮನೆ ನಿರ್ಮಿಸೋದಕ್ಕೆ 10 ಲಕ್ಷ ರೂಪಾಯಿ ನೀಡಬೇಕು, ಸಂತ್ರಸ್ತರ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡಬೇಕು, ಕಾಫಿ ಬೆಳೆಗೆ ಪರಿಹಾರ, ಎಲ್ಲಾ ರೈತರಿಗೆ ಕೃಷಿ ಪರಿಕರಕ್ಕೆ ಸಬ್ಸಿಡಿ ಕೊಡಬೇಕು, ನೆಲ ಕಚ್ಚಿದ ಮರಗಳನ್ನು ಬಳಸೋದಕ್ಕೆ ಅರಣ್ಯ ಇಲಾಖೆ ಅಡ್ಡಿ ಮಾಡಬಾರದು, ಸರ್ಕಾರಿ ಕೆಲಸದಲ್ಲಿ ವಿದ್ಯಾರ್ಹತೆಗೆ ತಕ್ಕ ಮೀಸಲಾತಿ ನೀಡಬೇಕು, ರಸ್ತೆ ನಿರ್ಮಾಣ, ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಬೇಕು, ಉದ್ದಿಮೆದಾರರು ಪಡೆದ ಸಾಲ ಮರುಪಾವತಿ ಅವಧಿ ವಿಸ್ತರಿಸಬೇಕು ಅಂತ ಮನವಿ ಮಾಡಿದ್ರು. ಸಂತ್ರಸ್ತರ ಮನವಿಯನ್ನೆಲ್ಲ ಸ್ವೀಕರಿಸಿ ಅಗತ್ಯ ನೆರವು ನೀಡುವಂತೆ ಅಧಿಕಾರಿಗಳಿಗೆ ಕುಮಾರಸ್ವಾಮಿ ಸೂಚನೆ ಕೊಟ್ಟರು. ಅಲ್ಲಿಂದ ಕುಮಾರಸ್ವಾಮಿ ಸೀದಾ ತಲಕಾವೇರಿಯ ತೀರ್ಥೋದ್ಭವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ತಲಕಾವೇರಿ ತೀರ್ಥೋದ್ಭವದಲ್ಲಿ ಭಾಗಿಯಾದ್ರೆ ಅಧಿಕಾರ ಕಳೆದುಕೊಳ್ತಾರೆ ಅನ್ನೋ ಮೂಢನಂಬಿಕೆಗೆ ಸಿಎಂ ಸೆಡ್ಡು ಹೊಡೆದ್ರು. ಚರ್ಚೆ ಮಾಡಿದ್ದಾರೆ. ಕೆಲವು ಮಾಧ್ಯಮಗಳಲ್ಲಿ ಬಂದಿರೋದು ನೋಡಿದ್ದೇನೆ. ನನಗೆ ಪಾಲ್ಗೊಂಡ ಹೊಸದೇನಲ್ಲ, 2006 ಮುಖ್ಯಮಂತ್ರಿ ಆಗಿದೆ, ಅಧಿಕಾರ ಕಳೆದಿಲ್ಲ. ನನಗೆ ಅಧಿಕಾರ ಮುಖ್ಯ ಅಲ್ಲ. ಕುಮಾರಸ್ವಾಮಿಯವರು ಮೂಢನಂಬಿಕೆಗೆ ಸಡ್ಡು ಹೊಡೆದಂತೆ ಕೊಡಗಿನ ಸಂತ್ರಸ್ತರ ಸಂಕಷ್ಟ ನಿವಾರಣೆಗೂ ಟೊಂಕ ಕಟ್ಟಿ ನಿಲ್ಲಬೇಕು. ಆದಷ್ಟು ಬೇಗ ಕೊಡವರ ಬದುಕನ್ನ ಮರಳಿ ಕಟ್ಟಿಕೊಡ್ಲಿ ಅನ್ನೋದಷ್ಟೇ ಎಲ್ಲರ ಹೆಬ್ಬಯಕೆ. ರವಿ, ನ್ಯೂಸ್ 18 ಕನ್ನಡ, ಮಡಿಕೇರಿ. ಇವತ್ತು ಮತ್ತೆ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಸಂಜೆಯಿಂದ ಸೊ ಈಗಲೂ ಕೂಡ ಮಳೆ ಮುಂದುವರೆದಿದೆ. ಇದು ತಮಿಳುನಾಡು, ಕೇರಳದಲ್ಲಿ ಮೇಲ್ಮೈ ಸುಳಿಗಾಳಿಯ ಪ್ರಭಾವ ಅಂತ ಹೇಳಲಾಗ್ತಾ ಇದೆ. ಸೊ ಭಾರೀ ಮಳೆಗೆ ನಗರದ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಶಾಂತಿನಗರ, ರಾಜಾಜಿನಗರ, ಸುಬ್ರಹ್ಮಣ್ಯ ನಗರ, ಹಾಗೆಯೇ KR ಮಾರುಕಟ್ಟೆ, ಮೈಸೂರು ರಸ್ತೆ, ಇನ್ನು ಅನೇಕ ಪ್ರದೇಶಗಳಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿದೆ. ಇನ್ನು ಭಾರೀ ಮಳೆಯಿಂದ ಮೈಸೂರು ರಸ್ತೆಯ ಫ್ಲೈಓವರ್ ಬಳಿ ನೀರು ತುಂಬಿ ವಾಹನ ಪ್ರಯಾಣಿಕರು ಪರದಾಡುವಂತಾಯಿತು. ದಸರಾಜಿಗೆ ಊರ ಕಡೆಗೆ ಹೊರಟವರಿಗೆ ಒಂದು ಕಡೆ ಮಳೆ ದೊಡ್ಡ ಪ್ರಮಾಣದಲ್ಲಿ ಅಡ್ಡಿ ಆಯಿತು. ಇನ್ನೊಂದು ಕಡೆ ಟ್ರಾಫಿಕ್ ಕಿರಿಕಿರಿಂದಾಗಿ ಅನೇಕರು ನಿಗದಿತ ಸಮಯದಲ್ಲಿ ಆ ಸ್ಥಳಗಳಿಗೆ ತಲುಪಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಮಳೆ ಬೆಂಗಳೂರಿನಲ್ಲಿ ಇವತ್ತು ಆವರಿಸಿದೆ. ಇನ್ನು ಬೆಂಗಳೂರು ಬಿಟ್ಟರೆ ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆಯ ಅಬ್ಬರ ಕಂಡು ಬಂದಿದೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಮತ್ತೊಂದು ಕಡೆ ಮಂಡ್ಯದಲ್ಲೂ ಕೂಡ ವರುಣರಾಯನ ಅಬ್ಬರ ರೈತರನ್ನ ಮಂದಹಾಸಕ್ಕೆ ಕಾರಣ ಆಗಿದೆ. ಸೊ ಚಾಮರಾಜ ಜಿಲ್ಲೆಯಿಂದ ಭರ್ಜರಿ ಮಳೆಯಾಗಿದೆ. ಭಾರಿ ಮಳೆಗೆ ಹಲವು ಕ್ಷೇತ್ರಗಳು ಮುಳುಗಡೆ ಆಗಿದ್ದಾವೆ. ತಮಿಳುನಾಡು ಮತ್ತು ಕೊಳ್ಳೇಗಾಲ ನಡುವಿನ ಸಂಪರ್ಕ ಕೂಡ ಕಡಿತಗೊಂಡಿದೆ. ಇತ್ತ ಬಯಲುಸೀಮೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮಳೆರಾಯ ರೈತರಿಗೆ, ಜನರಿಗೆ ಖುಷಿ ತಂದಿದ್ದಾನೆ. ಇನ್ನು ಮಂಡ್ಯದಲ್ಲೂ ಭಾರಿ ಮಳೆಗೆ ಕಾಸರವಾಡಿ ಕೆರೆ ಏರಿ ಹೊಡೆದಿದೆ. ಕೆರೆ ಏರಿ ಹೊಡೆದು ರೈತರು ಬಹಳ ಸಂಭ್ರಮದಲ್ಲಿ ಇವತ್ತು ಸಿಕ್ಕಿದ್ರೆ, ಮತ್ತೊಂದು ಕಡೆ ಜಮೀನಿಗೆ ನೀರು ನುಗ್ಗಿ ರೈತರಿಗೆ ಹಾನಿನೂ ಕೂಡ ಆಗಿದೆ.
ಇನ್ನು ಹಾವೇರಿ ಜಿಲ್ಲೆಯ ಏನು ಜಿಲ್ಲಾ ಆಸ್ಪತ್ರೆಯ ಕರ್ಮಕಾಂಡ 1, 2 ಇದನ್ನ ಇವತ್ತು ಟಿವಿ ಇನ್ನು ನ್ಯೂಸ್ 18 ಕನ್ನಡ ಇದನ್ನ ಬಯಲು ಮಾಡ್ತು. ಈ ಆಸ್ಪತ್ರೆಯಲ್ಲಿ ದುಡ್ಡಿದ್ರೆ ಮಾತ್ರ ರೋಗಿಗಳಿಗೆ ಚಿಕಿತ್ಸೆ, ಇಲ್ಲದಿದ್ರೆ ರೋಗಿ ಕತೆ ಹರೋಹರ. ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ದುಡ್ಡೇ ದೊಡ್ಡಪ್ಪ ಅನ್ನುವಂಥದ್ದು ಒಂದು ರೀತಿಯ ಕಾನೂನಾಗಿ ಹೋಗಿದೆ. ಚಿಕಿತ್ಸೆ ನೆಕ್ಸ್ಟ್ ಅನ್ನುವಂಥ ಒಂದು ರೂಲ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿಯ ಸಿಬ್ಬಂದಿಗಳು. ಈ ಆಸ್ಪತ್ರೆ ಕರ್ಮಕಾಂಡವನ್ನು ನ್ಯೂಸ್ 18 ಬಿಚ್ಚಿಡ್ತಾ ಇದ್ದಂತೆ ಶಾಸಕ ನೇರೋಲಕರ್ ಆಸ್ಪತ್ರೆ ಭೇಟಿ ಕೊಟ್ಟು ಲಂಚಬಾಕ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಆದೇಶ ನೀಡಿದ್ರು. ಎಚ್ಚೆತ್ತ ಹಿರಿಯ ಅಧಿಕಾರಿಗಳು ತನಿಖೆಗೆ ಕೂಡ ಆದೇಶ ಮಾಡಿದ್ದಾರೆ. ಇದು ನ್ಯೂಸ್ 18. ವಿಶ್ವವಿಖ್ಯಾತ ದಸರಾದ ಜಂಬೂ ಸವಾರಿಗೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಮತ್ತೊಂದು ಕಡೆ ನಾಳೆ ಆಯುಧ ಪೂಜೆಯ ಸಿದ್ಧತೆ ಕೂಡ ಭರದಿಂದ ಸಾಗಿದ್ದಾವೆ. ಸೊ ಹಾಗಾಗಿ ಇವತ್ತು ಕೊನೆ ಹಂತದ ಸ್ತಬ್ಧ ಚಿತ್ರಗಳ ಏನು ಸ್ಪರ್ಶ ಕೊಡ್ತಕ್ಕಂಥ ಕೆಲಸ ಕೂಡ ಮುಂದುವರೆದಿದೆ. ಹಾಗಿದ್ರೆ ವರದಿ ನೋಡ್ಕೊಂಬರೋಣ. ನಾಡಹಬ್ಬ ಮೈಸೂರು ದಸರಾಗೆ ಇನ್ನೊಂದೇ ದಿನ ಬಾಕಿ. ವಿಜಯದಶಮಿಯಂದು ನಡೆಯುವ ಜಂಬೂ ಸವಾರಿಗೆ ಸಕಲ ಸಿದ್ಧತೆ ನಡೆದಿದೆ. ಅದಕ್ಕೂ ಮುನ್ನ ನಾಳೆ ಆಯುಧ ಪೂಜೆ. ಹೀಗಾಗಿ ಮೈಸೂರು ಅರಮನೆಯಲ್ಲಿ ಸಾಂಪ್ರದಾಯಿಕ ಆಯುಧ ಪೂಜೆಗಾಗಿ ತಯಾರಿ ನಡೆದಿದೆ. ನಾಳೆ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಲಿದೆ. ಶಸ್ತ್ರಸಹಿತ ಪೊಲೀಸ್ ಸಿಬ್ಬಂದಿ, ಗಜಪಡೆ ಹಾಗೂ ಅಶ್ವಪಡೆಗಳು ಕೊನೆ ಹಂತದ ತಾಲೀಮಿನಲ್ಲಿ ಭಾಗಿಯಾಗಿದ್ವು. ಆನೆಗಳಿಗೆ ಪುಷ್ಪಾರ್ಚನೆ ಮಾಡಿ ನಗರ ಪೊಲೀಸ್ ಆಯುಕ್ತರು ಗೌರವ ವಂದನೆ ಸ್ವೀಕರಿಸಿದ್ರು. ಜಂಬೂ ಸವಾರಿ ದಿನ ಗಮನ ಸೆಳೆಯುವ ಸ್ತಬ್ಧ ಚಿತ್ರಗಳಿಗೆ ಕೊನೆ ಹಂತದ ಸ್ಪರ್ಶ ನೀಡಲಾಯಿತು. ಈ ಮಧ್ಯೆ ಜಂಬೂ ಸವಾರಿ ಹಾಗೂ ಪಂಜಿನ ಕವಾಯತ್ತು ಟಿಕೆಟ್ ಪಡೆಯಲು ಜನರು ಹರಸಾಹಸ ಪಟ್ರು. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಈಗ ಅಯ್ಯಪ್ಪನ ರತ್ನ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗಲಿದೆ.